ನಾನು ಜನರಲ್ ಟೀಚರ್. ನಾನು 2 ವರ್ಷದಿಂದ ನಾನು ವಿಜ್ಞಾನವನ್ನು ಪ್ರಾರಂಭ ಮಾಡಿದ್ದೀನಿ ಮಾಡಲಿಕ್ಕೆ. ಪ್ರಯೋಗಕ್ಕೆ ಬಂದಾಗ ಯಾವುದೇ ಒಂದು ಪಾಠವನ್ನು ಮಾಡುವಾಗ ಆ ಪಾಠಕ್ಕೆ ಅನ್ವಯ ಆಗುವಂತಹ ಒಂದು ಪಾಠೋಪಕರಣಗಳು ಅಂದರೆ ಲ್ಯಾಬ್ ಸೆಷನನ್ನು ಬಳಸ್ಕೊಂಡು ಹೇಗೆ ಪಾಠ ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಆ ಎಲ್ಲ ಒಂದು ಪ್ರಯೋಗವನ್ನು ಮಾಡಬೇಕಾದ್ರೆ ನಿಜವಾಗ್ಲೂ ನಮಗೆ ಎಷ್ಟೋ ನಾವು ಹಳೆಯದಲ್ಲಿ ಏನೂ ಗೊತ್ತಿಲ್ಲದನ್ನು ಇಲ್ಲಿ ನಾವು ಕಲಿತಾಗ ನಾವು ನಿಜವಾಗ್ಲೂ ಶಾಲೆಯಲ್ಲಿ ಹೋಗಿ ಅದನ್ನು ಅಳವಡಿಸ್ಕೊಂಡು ಪಾಠವನ್ನು ಮಾಡ್ತಾಯಿದ್ದೀವಿ. ಮಕ್ಕಳಲ್ಲಿ ಕಲಿಕೆ ಹೇಗಪ್ಪ ಇಂಪ್ರೂವ್ ಆಗುತ್ತೆ ಅಂದರೆ ನಾವು ಪರಿಸರದಲ್ಲಿ ಇರೋದನ್ನು ಹೇಗೆ ಆಯಿತು ಏನು ಆಗ್ತಿದೆ ಅನ್ನೋದನ್ನು ತಿಳಿಸೋದೇ ಈ ಒಂದು ಪ್ರಯೋಗ. ನಾನೇನಾದ್ರೂ ಒಂದು ಪ್ರಯೋಗ ಮಾಡಿ ಇದನ್ನು ಮನೆಯಲ್ಲಿ ಇನ್ನೊಂದು ಮಾಡ್ಕೊಂಬನ್ನಿ ಅಂದರೆ ಅಟ್ಲೀಸ್ಟ್ ಪ್ರಯತ್ನ ಪಡ್ತಾರೆ. ಒಬ್ಬ ಹುಡುಗ ಏನು ಮಾಡಿದ್ದಾನೆ, ಆ ಎಲೆಕ್ಟ್ರಿಷನ್ನಲ್ಲಿ ನೋಡಿದಾಗ ಎಲ್ಲೆಲ್ಲೋ ಈ ಮೋಟ್ರುಗಳೆಲ್ಲ ಎಲ್ಲೆಲ್ಲೋ ಬಿದ್ದಿದ್ದನ್ನು ಆಯ್ಕೊಂಡು ಆ ಒಂದು ಲೈಟನ್ನು ಮಾಡ್ಕೊಂಬಂದಿದ್ದ. ನಿಜವಾಗ್ಲೂ ಎಕ್ಸಲೆಂಟ್ ಆಯ್ತು, ನಂಗೆ ಭಾಳ ಖುಷಿ ಆಯ್ತು. ಅದನ್ನು ಪ್ರಯೋಗದ ಮುಖಾಂತರ ತಿಳಿಸೋದ್ರಿಂದ ಮುಂದೆ ಎಲ್ಲೋ ಒಂದು ದಿನ ಆ ಮಗು ವಿಜ್ಞಾನ ಅಂದರೆ ಏನು ಅನ್ನೋದ್ರ ಬಗ್ಗೆ ಆಸಕ್ತಿಯನ್ನು ಮೂಡಿಸ್ತಾ ಇದೆ. ಹಲವಾರು ಪ್ರಶ್ನೆಯನ್ನು ಕೇಳ್ತಾರೆ. ನನಗೆ ಕೆಲವೊಂದು ವಿಷಯ ಗೊತ್ತಿಲ್ಲ ಅಂದರೂ ನಮ್ಮ ಪ್ರಯೋಗದಲ್ಲಿರುವಂಥ ಎಲ್ಲರನ್ನೂ ನಾನು ಏನು ಮಾಡ್ತೀನಿ, ನಾನು ಕೇಳಿ ಅವರಿಂದ ಉತ್ತರವನ್ನು ಪಡ್ಕೊಂಡು ನಾನೇನು ಮಾಡ್ತೀನಿ ಮಕ್ಕಳಿಗೆ ತಿಳಿಸ್ತಾ ಇದ್ದೀನಿ. ಪ್ರತಿಯೊಂದು ಏನು ಮಾಡುತ್ತೆ, ಆ ಮಗುಗೆ ನಾವು ವಿವರಣೆ ಮುಖಾಂತರ ಕೊಟ್ಟಾಗ ಅವನೇ ಅದನ್ನು ಮಾಡಿ ನೋಡಿದಾಗ ಅದೇನಾಗುತ್ತೆ, ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಯಾವುದೇ ಎಕ್ವಿಪ್ಮೆಂಟ್ ನಾವು ಓದುವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೀಕರ್ ಅಂದ್ರೆ ಗೊತ್ತಿರಲಿಲ್ಲ, ಮೈಕ್ರೋಸ್ಕೋಪ್ ಗೊತ್ತಿರಲಿಲ್ಲ. ಮೈಕ್ರೋಸ್ಕೋಪ್ನ ಕೊಟ್ಟಾಗ ಮಕ್ಕಳು ಬಂದು ಆ ಈರುಳ್ಳಿ ಸಿಪ್ಪೆಯನ್ನು ತೆಗೆದು ಅದನ್ನು ಇಟ್ಟು ನೋಡಿದಾಗ ಕಾಣ್ತಾ ಇದೆ ಮಿಸ್, ಆ ಒಂದು ಕ್ಯೂರಿಯಾಸಿಟಿ ಇದೆಯಲ್ಲ ಅದು ಅಸಾಧ್ಯ. ನಮ್ಮ ಮಕ್ಕಳಲ್ಲಿ ಏನೋ ಖುಷಿ ತರ್ತಾ ಇದೆ.